ಮಂಡಿಸಿರುವ 2024ರ ವಕ್ಫ್ ವಿಧಿಯನ್ನು ವಿರೋಧಿಸಿ ಎಸ್ಡಿಪಿಐ ಬೆಳಗಾವಿಯ ಜಿಲ್ಲಾ ಕೋಶಾಧಿಕಾರಿ ಅಸ್ಲಾಂ ಹಳಿಯಾಳ್ ನೇತೃತ್ವದಲ್ಲಿ ವಿಧೇಯಕದ ಪ್ರತಿಯನ್ನು ಹರಿಯುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಸ್ಡಿಪಿಐ ಬೆಳಗಾವಿ ಜಿಲ್ಲಾ ಕೋಶಾಧಿಕಾರಿ ಅಸ್ಲಾಂ ಹಳಿಯಾಳ್ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಿ ಇಂದು ಅಸಂವಿಧಾನ ಮಾತ್ರವಲ್ಲ, ವಕ್ಫ್ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಕೋಮುವಾದಿ ಸರ್ಕಾರದ ಕ್ರಮವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಸಂಪೂರ್ಣ ಅನ್ಯಾಯ ಮತ್ತು ಸಂವಿಧಾನ ಬಾಹಿರ ಎಂದು ಅವರು ಹೇಳಿದರು. ಈ ಮಸೂದೆಯನ್ನು ಹಿಂತೆಗೆದುಕೊಳ್ಳದಿದ್ದರೆ ಸಿಎಎ ಮತ್ತು ಎನ್ಆರ್ಸಿ ಮಾದರಿಯ ಬೃಹತ್ ಪ್ರತಿಭಟನೆಗಳನ್ನು ದೇಶಾದ್ಯಂತ ನಡೆಸಲಾಗುವುದು ಎಂದು ಅವರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. हमारा मकसद सिर्फ एक है कि वक्फ बिल के अंदर किसी नए मुस्लिम को या किसी और को उसके अंदर शामिल करना नहीं है। जैसा मंदिर का ट्रस्ट है, राम मंदिर का ट्रस्ट है, तिरुपति बालाजी मंदिर का ट्रस्ट है, उसमें कोई गैर शामिल नहीं है, उसमें सिर्फ हिंदू भाई हैं। उसी तरीके से हमारा हर बार यही कहना है कि आप वक्फ के अंदर सिर्फ मुसलमानों को, वो भी मुसलमान जो सिर्फ इसके बारे में जानता हो उसके बारे में रखो। और जो राज्यसभा में बिल पेश किया गया है, हम इसे कतई बर्दाश्त नहीं करते। हम इस बिल को हमारी ड्यूटी की नोक पर रखते हुए हम अभी से जब तक ये बिल खामोश नहीं होगा या फिर इसकी जो कदम उठाया गया इसे पीछे नहीं लेते, तब तक हम हमारी लड़ाई जारी रखेंगे. ಯಾವ ಕಾರಣಕ್ಕೆ ಮಾಡಕ್ಕೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ನಿನ್ನೆ ಟೇಬಲ್ ಮೇಲೆ ಪಾಸ್ ಮಾಡಿದ್ದಕ್ಕೆ ನಾವು ಈಗ ಬಿಲ್ಲನ್ನು ಒಪ್ಪುವುದಿಲ್ಲ. ಇದನ್ನು ನಾವು ಇದು ಬಿಲ್ಲನ್ನು ಎಕ್ಸೆಪ್ಟ್ ಮಾಡುವುದಿಲ್ಲ. ಇದನ್ನು ನಾವು ಬಿಲ್ಲನ್ನು ವಿರೋಧಿಸುತ್ತೇವೆ. ಇದೆಲ್ಲ ಅಕಸ್ಮಾತ್ ನಾವು ಇಲ್ಲಿ ಕುರ್ಚಿಯಿಂದ ನಾನು ಎಸ್ಡಿಪಿಐ ಕ್ಯಾಡರ್ದಿಂದ ಹೇಳುತ್ತೇನೆ, ನಿಮಗೂ ಇದು ಮೋದಿಗೆ ಹೋಗಿ ತಲುಪಬೇಕು. ನನ್ನ ಮಾತು ಹೇಳುತ್ತೇನೆ. ನಾನು ಇಲ್ಲಿಂದ ಒಂದು ಚಾಲೆಂಜ್ ಮಾಡ್ತೇನೆ, ಇದು ಬಿಲ್ಲ ನೀವು ವಾಪಸ್ ತೊಗೊಂಡಿಲ್ಲಕ್ಕೆ ಇಲ್ಲಿಂದ ನಾನು ಹೇಳುತ್ತೇನೆ. ಇವತ್ತು ಇಲ್ಲಿ ಹರಿದೇನೆ ಒಂದು ಇನ್ಶಾಲ್ಲ ಒಂದು ವಕ್ಫ್ ಬರುತ್ತಿದೆ, ವಿಧಾನಸಭೆಯಲ್ಲಿ ಹೋಗಿ ನಾನು ಹರಿದೆಯನ್ನು ನಿಮಗೆ ಹೇಳ್ತೀನಿ ಅಂತ ಹೇಳೋನು ನನ್ನ ಮಾತನ್ನು ಹೇಳಿದೆ. ಭಾರತದ ಮುಸ್ಲಿಂ ಸಮುದಾಯದ ಸಂವಿಧಾನದ ಹಕ್ಕುಗಳು ಮತ್ತು ವಕ್ಫ್ ಆಸ್ತಿಯನ್ನ ರಕ್ಷಿಸಲು ನಾವು ಇಂದು ಇಲ್ಲಿದ್ದೇವೆ. ಮೋದಿ ಸರ್ಕಾರವು ಈ ಮಸೂದೆಯ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯ ವಿರುದ್ಧ ಹಿಂದುತ್ವದ ಆದೇಶವನ್ನು ವಕ್ಫ್ ಮಂಡಳಿಯ ಮೇಲೆ ಹೇರಲು ಪ್ರಯತ್ನಿಸುತ್ತಿವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕುರ್ಚಿ ಸಮಿತಿಯ ಉಪಾಧ್ಯಕ್ಷ ನವೀನ್ ಜೀನಾಬಡೆ ಸೇರಿದಂತೆ ಎಸ್ಡಿಪಿಐ ಕಾರ್ಯಕರ್ತರು ಹಾಗೂ ಇತರರು ಭಾಗವಹಿಸಿದ್ರು. ಸಂಜೀವ್ ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್.